ಟಾಪ್ 10 ನ್ಯೂಸ್ಗೆ ಸ್ವಾಗತ. ನಾನು ಅಖಿಲೇಶ್ ದಬೇಕಟ್ಟೆ. ಮೂಡಾ ಕೇಸ್ಗೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿ ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಅರ್ಜಿ ವಿಚಾರಣೆಯನ್ನು ಹೈಕೋರ್ಟ್ ಆಗಸ್ಟ್ 29ಕ್ಕೆ ಮುಂದೂಡಿದೆ. ಸಿಎಂ ಪರ ವಕೀಲರು ಸಲ್ಲಿಸಿದ್ದ ರಿಟ್ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿದ್ದ ಪೀಠ ಅರ್ಜಿ ವಿಚಾರಣೆಯನ್ನ ಮುಂದೂಡಿದ್ದು ಜನಪ್ರತಿನಿಧಿಗಳ ಕೋರ್ಟ್ನ ಆದೇಶವನ್ನ ಆಗಸ್ಟ್ 29ಕ್ಕೆ ಮುಂದೂಡುವಂತೆ ಸೂಚಿಸಿದೆ. ಈ ಮೂಲಕ ಸಿದ್ದರಾಮಯ್ಯಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದ್ದು ಸದ್ಯಕ್ಕೆ ಬೀಸುವ ದೊಣ್ಣೆಯಿಂದ ಪಾರಾಗಿದ್ದಾರೆ. ಸ್ನೇಹಮಯಿ ಕೃಷ್ಣ, ಟಿಜೆ ಅಬ್ರಹಂ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ಗೆ ಖಾಸಗಿ ದೂರನ್ನ ಸಲ್ಲಿಸಿದ್ರು. ಈ ಎರಡು ದೂರುಗಳ ವಿಚಾರಣೆಯನ್ನ ನಡೆಸಬೇಕಾ ಬೇಡವಾ ಎನ್ನುವ ಆದೇಶವನ್ನ ನಾಳೆಗೆ ಕಾಯ್ದಿರಿಸಿತ್ತು. ಆದರೆ ಹೈಕೋರ್ಟ್ ಈ ಆದೇಶವನ್ನ ಆಗಸ್ಟ್ 29ಕ್ಕೆ ಮುಂದೂಡುವಂತೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಸೂಚಿಸಿದೆ. ತಮ್ಮ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ರಾಜ್ಯಪಾಲರ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು ಗುಡುಗಿದ್ದಾರೆ. ಬೆಂಗಳೂರಿನಲ್ಲಿ ವಕೀಲರ ಜೊತೆ ಚರ್ಚೆಯ ಬಳಿಕ ಮಾತನಾಡಿದ ಸಿಎಂ, ಪ್ರಾಸಿಕ್ಯೂಷನ್ ವಿರುದ್ಧ ಕಾನೂನು ಸಮರ ಶುರುವಾಗಿದೆ. ಮೂಡಾ ವಿಚಾರದಲ್ಲಿ ನಾನೇನು ತಪ್ಪು ಮಾಡಿಲ್ಲ. ನಾನು ರಾಜಕೀಯಕ್ಕೆ ಬಂದು 40 ವರ್ಷಗಳಾಗಿವೆ. ಈ 40 ವರ್ಷದ ರಾಜಕೀಯ ಜೀವನದಲ್ಲಿ ಯಾವುದೇ ಕಪ್ಪು ಚುಕ್ಕಿ ಇಲ್ಲ. ನಾನು ಮತ್ತು ನನ್ನ ರಾಜಕೀಯ ಜೀವನ ತೆರೆದ ಪುಸ್ತಕದಂತೆ ಇದೆ ಎಂದರು. ನಾನು ಯಾವುದೇ ತಪ್ಪನ್ನ ಮಾಡಿಲ್ಲ, ಮಾಡೋದೂ ಇಲ್ಲ. ನನ್ನ ಹೆಸರಿಗೆ ಮಸಿ ಬಳಿಬೇಕು ಅಂತ ಬಿಜೆಪಿ ಜೆಡಿಎಸ್ ಷಡ್ಯಂತ್ರ ಮಾಡ್ತಿದ್ದಾರೆ. ಈ ರಾಜ್ಯದ ಜನರಿಗೆ ನಾನು ತಪ್ಪು ಮಾಡಿಲ್ಲ ಅಂತ ಗೊತ್ತಿದೆ. ವಿಪಕ್ಷಗಳು ಕಾಂಗ್ರೆಸ್ ಪಕ್ಷವನ್ನ ಮುಗಿಸುವ ಭ್ರಮೆಯಲ್ಲಿದ್ದಾರೆ ಎಂದು ಬಿಜೆಪಿ ಜೆಡಿಎಸ್ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ಮಾಡಿದ್ರು. ಪಿಟಿಷನ್ ಹಾಕಿದೀವಿ. ಪಿಟಿಷನ್ ನಲ್ಲಿ ಕ್ವಾಶ್ಗೆ ಮತ್ತು ಇಂಟ್ರೀಮ್ ರಿಲೀಫ್ ಕೂಡ ಕೇಳಿದ್ದೀವಿ. ಸ್ಟೇ ಕೊಡಿ ಅಂತ. ಈ ಪಿಟಿಷನ್ ಮೇಲೆ ಆರ್ಗ್ಯುಮೆಂಟ್ ಮಾಡಲಿಕ್ಕೆ ನನ್ನ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಬರ್ತಾ ಇದ್ದಾರೆ, ಹಿರಿಯ ವಕೀಲರು. ಅವ್ರು ಬರ್ತಾ ಇದ್ದಾರೆ, ಅವ್ರು ಆರ್ಗ್ಯುಮೆಂಟ್ ಮಾಡ್ತಾರೆ. ನೋಡೋಣ, ನ್ಯಾಯದಲ್ಲಿ ನಮಗೆ ವಿಶ್ವಾಸ ಇದೆ. ನ್ಯಾಯಾಲಯದಲ್ಲಿ ನಮಗೆ ಪರಿಹಾರ ಸಿಗ್ತದೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ಇದೆ. ಯಾಕಂದ್ರೆ ನಾ ಏನು ತಪ್ಪೇನು ಮಾಡಿಲ್ಲ. ಮೈ ಕಾನ್ಸಿಯನ್ಸ್ ಇಸ್ ವೆರಿ ಕ್ಲಿಯರ್. ನಾನು ರಾಜಕೀಯದಲ್ಲಿ ಮಂತ್ರಿಯಾಗಿ 40 ವರ್ಷಗಳಾಯಿತು. ನಿನ್ನೆಗೆ 1984 ಆಗಸ್ಟ್ 17ನೇ ತಾರೀಕಿಗೆ 40 ವರ್ಷಗಳಾಯಿತು. 40 ವರ್ಷಗಳಲ್ಲಿ ಯಾವುದೇ ಕಪ್ಪು ಚುಕ್ಕಿ ಇಲ್ಲ. ನನ್ನ ರಾಜಕೀಯ ಜೀವನ ತೆರೆದ ಪುಸ್ತಕ ಇದ್ದಂಗೆ. ಅದು ನಿಮಗೂ ಗೊತ್ತಿದೆ, ಇಡೀ ರಾಜ್ಯದ ಜನತೆಗೂ ಗೊತ್ತಿದೆ. ಜನರ ಆಶೀರ್ವಾದದಿಂದ ಇಲ್ಲಿವರೆಗೆ ರಾಜಕೀಯ ಮಾಡ್ಕೊಂಡು ಜನರ ಸೇವೆಯನ್ನು ಮಾಡ್ಕೊಂಡು. ಸೊ ನಾನು ನಮ್ಮ ರಾಜಕೀಯ ಜೀವನ ತೆರೆದ ಪುಸ್ತಕ ಇದ್ದಾಗಿ ಈ ರಾಜ್ಯದ ಜನರಿಗೆ ಗೊತ್ತಿದೆ. ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತೇಳಿ, ಮಾಡಿಲ್ಲ, ಮಾಡೋದು ಇಲ್ಲ, ಇವತ್ತಿನವರೆಗೆ ಮಾಡಲ್ಲ. ಈ ರಾಜಭವನವನ್ನು ಉಪಯೋಗಿಸಿಕೊಂಡು ಬಿಜೆಪಿಯವರು, JDSನವರು, ಕೇಂದ್ರ ಸರ್ಕಾರದವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ನನಗೆ ಮಸಿ ಬಳಿಬೇಕು ಅಂತೇಳಿ ರಾಜಕೀಯ ದುರುದ್ದೇಶದಿಂದ ಇದು ಮಾಡ್ತಾ ಇದ್ದಾರೆ. ಮೂಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ರಾಜ್ಯಪಾಲರ ನಡೆಯನ್ನ ವಿರೋಧಿಸಿ ರಾಜ್ಯ ಕಾಂಗ್ರೆಸ್ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ನಡೆಸಿ ಬಿಜೆಪಿ ಮತ್ತು ರಾಜ್ಯಪಾಲರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಲಾಯಿತು. ಪ್ರತಿಭಟನೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ಜಮೀರ್ ಅಹಮದ್, ದಿನೇಶ್ ಗುಂಡೂರಾವ್, ಬಿಕೆ ಹರಿಪ್ರಸಾದ್, ಯುಬಿ ವೆಂಕಟೇಶ್, ಸಲೀಂ ಅಹಮದ್ ಸೇರಿದಂತೆ ಹಲವು ಕಾಂಗ್ರೆಸ್ ಮುಖಂಡರು, ಕೆಪಿಸಿಸಿ ಪದಾಧಿಕಾರಿಗಳು ಭಾಗಿಯಾಗಿದ್ರು. ಈ ವೇಳೆ ಮಾತನಾಡಿದ ಡಿಸಿಎಂ ಡಿಕೆಶಿ, ಇದು ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗಿದೆ. ಇದರ ವಿರುದ್ಧ ಪ್ರತಿಭಟನೆ ಮುಂದುವರಿಯಲಿದೆ ಎಂದು ಹೇಳಿದರು. ಈ ವೇಳೆ ಎಚ್ಡಿಕೆ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದರು.
ಜೆಡಿಎಸ್ ಅಗ್ರಗಣ್ಯ ನಾಯಕ ನವರಂಗಿ ನಕಲಿ ಸ್ವಾಮಿ ಸದಾ ಬುರುಡೆಯನ್ನ ಬಿಡುವ ಕುಮಾರಸ್ವಾಮಿ ವಿರುದ್ಧ ಇಲ್ಲದ ಕ್ರಮ ನಮ್ಮ ವಿರುದ್ಧ ಏಕೆ ಎಂದು ಡಿಸಿಎಂ ಡಿಕೆಶಿ ಗುಡುಗಿದ್ರು. ಧೀರವಾದಂತ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಆದೇಶ ಕೊಟ್ಟು ತನಿಖೆ ಮಾಡಿ ಇವರು ಕಳಂಕಿತರಾಗಿದ್ದಾರೆ, ಅದಕ್ಕೆ ಅನುಮತಿ ಕೊಡಿ ಅಂತ ಕೇಳಿ ಕಳಿಸಿದ್ರೆ ಯಾರು ಲೋಕಾಯುಕ್ತವರು, ನಾವಲ್ಲ ಕಳಿಸಿರೋದು, ತನಿಖೆ ಮಾಡಿ ಲೋಕಾಯುಕ್ತದವರು. ಅದನ್ನ ಏನು ನೀವು ಶೋಭಾ ಅಂತೀನಿ, ಯಾರು ಜೊಲ್ಲೆಯವರು, ನಿರಾಣಿ, ಇವರು ಜನಾರ್ದನ್ ರೆಡ್ಡಿ, ಮತ್ತೆ ಜನತಾದಳದ ಅಗ್ರಗಣ್ಯ ನಾಯಕ ನವರಂಗಿ ನಕಲಿ ಸ್ವಾಮಿ, ಯಾವ ನವರಂಗಿ ನಕಲಿ ಸ್ವಾಮಿ ಬರೀ ಬುರುಡೆ ಬಿಟ್ಕೊಂಡು ಅವನ ಮೇಲೆ, ಆ ನವರಂಗಿ ನಕಲಿ ಸ್ವಾಮಿ ಮೇಲೆ ಮುಖ್ಯಮಂತ್ರಿಗಳು ಆಗಿದ್ದಂತ ಸಂದರ್ಭದಲ್ಲಿ ಅಧಿಕಾರ ನೀನು ಹಿಂಗ್ ದುರುಪಯೋಗ ಮಾಡ್ಕೊಂಡಿದ್ಯಾ ಅಂತ ಲೋಕೋಪಯೋಗಿ ಇದು ಲೋಕಾಯುಕ್ತ ಮಾಡಿ ತನಿಖೆ ಮಾಡಿ ಕಳಿಸಿದ್ರೆ ಗವರ್ನರ್ ಸಾಹೇಬ್ರೆ, ಯಾಕೆ ನೀವು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡ್ಲಿಲ್ಲ? ಅದು ಬಿಟ್ಟು ಒಂದೇ ದಿನದಲ್ಲಿ ಅಬ್ರಾಮ್ ಅರ್ಜಿ ಕೊಟ್ಟ, ಸಾಯಂಕಾಲ ಮಧ್ಯಾಹ್ನ ಇನ್ನ ನೋಡ್ಲೇ ಇಲ್ಲ ನೀವು. ನಾವು ರಿಪ್ಲೈ ಕೊಟ್ಟಿದ್ದೀವಿ, ಅದು ಓದಲಿಲ್ಲ ನೀವು. ತಕ್ಷಣ ನೀವು ಶೋಕಾಸ್ ನೋಟಿಸ್ ಅನ್ನು ಕೊಟ್ಟಿದ್ದೀರಿ. ಒಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ, ಈ ಸರ್ಕಾರ ಏನು ಈ ನಾಯಕರುಗಳು 10 ತಿಂಗಳಲ್ಲಿ ಕಿತ್ತಾಕ್ತೀನಿ ಅಂತ ಏನು ಹೊರಟಿದ್ದಾರೆ ಬಿಜೆಪಿಯವರು, ನಿಮ್ಮನ್ನ ಉಪಯೋಗಿಸ್ಕೊಂಡು ಏನು ಪ್ರಯತ್ನ ಮಾಡ್ತಾ ಇದ್ದಾರೆ, 10 ಜನ್ಮ ತಾಳಿದ್ರು ಸಾಧ್ಯ ಇಲ್ಲ. 10 ವರ್ಷ ಈ ಸರ್ಕಾರ ಬಲಿಷ್ಠವಾಗಿರ್ತದೆ. ಇನ್ನು ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಮಾತನಾಡಿ, ರಾಜ್ಯಪಾಲರ ನಡೆ ಖಂಡನೀಯ. ಸಿದ್ದರಾಮಯ್ಯರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಲು ಸಾಧ್ಯವೇ ಇಲ್ಲ. ಇಡೀ ಕಾಂಗ್ರೆಸ್ ನಾಡಿನ ಜನತೆ ಸಿದ್ದರಾಮಯ್ಯ ಅವರ ಜೊತೆಗಿದ್ದಾರೆ ಎಂದು ಹೇಳಿದರು. ಅಹಿಂದ ನಾಯಕ ಸಿದ್ದರಾಮಯ್ಯ ಏಳಿಗೆಯನ್ನ ಸಹಿಸದೆ ಬಿಜೆಪಿ ಮತ್ತು ಜೆಡಿಎಸ್ ಷಡ್ಯಂತ್ರವನ್ನ ನಡೆಸಿದೆ ಎಂದು ಸಚಿವ ಜಮೀರ್ ಅಹಮದ್ ವಾಗ್ದಾಳಿಯನ್ನ ನಡೆಸಿದ್ರು. ತಮಗೆಲ್ಲ ಗೊತ್ತಿದ್ದಂಗೆ ಇದು ಮಾನ್ಯ ಮುಖ್ಯಮಂತ್ರಿ ಪಾತ್ರ ಏನೇನೂ ಇಲ್ಲ. ಇದು ಬೇಕಂತ ಷಡ್ಯಂತ್ರ ಮಾಡಿ ಈಗ ರಾಜ್ಯಪಾಲರ ಕಚೇರಿನ ಬಿಜೆಪಿ ಕಚೇರಿ ಮಾಡ್ಕೊಂಡು ಬೇಕಂತಾನೆ ಇದು ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಮಾಡಿರೋದು ತಮಗೆಲ್ಲ ಗೊತ್ತಿರೋದೇ ವಿಚಾರ. ಇದ್ರಲ್ಲಿ ಮುಖ್ಯಮಂತ್ರಿ ಪಾತ್ರ ಏನಿದೆ ಅಂತ ತಮಗೆಲ್ಲ ಕೇಳಕ್ಕೆ ನಾನು ಬಯಸ್ತಾ ಇದ್ದೀನಿ. ಮಾನ್ಯ ಬಿಜೆಪಿ ಮುಖಂಡರಿರಲಿ, ಜೆಡಿಎಸ್ ಮುಖಂಡರಿಗಿರಲಿ, ಮಾನ್ಯ ಮುಖ್ಯಮಂತ್ರಿ ಪಾತ್ರ ಏನಿದೆ, ಈ ಜಾಗ ಏನು ಮೂಡ ಜಾಗ ಏನಿವತ್ತು ಮುಖ್ಯಮಂತ್ರಿ ಮೇಲೆ ಆರೋಪ ಮಾಡಿದ್ದಾರೆ, ಆ ಜಾಗನ 1937 1935ದಲ್ಲಿ ದೇವರಾಜ್ ಅವ್ರ ತಂದೆ ಅವರು ಆಕ್ಷನ್ ಅಲ್ಲಿ ಸ್ವಾತಂತ್ರ್ಯ ಬರೋದ್ ಮುಂಚೆ, ಬ್ರಿಟಿಷ್ ಕಾಲದಲ್ಲಿ ಸ್ವಾತಂತ್ರ್ಯ ಬರೋದ್ ಮುಂಚೆನೆ ₹1 DC ಆಕ್ಷನ್ ನಲ್ಲಿ ₹1 ಕೊಂಡ್ಕೊಂತಾರೆ. ಅದಾದ್ಮೇಲೆ ಅವ್ರಿಗೆ 3 ಜನ ಮಕ್ಕಳು ಇರ್ತಾರೆ. 3 ಜನ ಮಕ್ಕಳಲ್ಲಿ ಒಬ್ಬ ದೇವರಾಜ್ ಅಂತ ಮಗನ್ಗೆ ಈ ಭಾಗ ಹೋಗ್ತದೆ, ಈ ಪಾಲು ಅವನಿಗೆ ಹೋಗ್ತದೆ. 3 ಎಕರೆ 16 ಗುಂಟೆ ಏನ್ ಮೂಡ ಜಾಗ ಇದೆ ಅವ್ರು ಹೋಗ್ತದೆ. ಅವ್ರೇನ್ ಮಾಡ್ತಾರೆ, ಮಲ್ಲಿಕಾರ್ಜುನ ಅಂತ ಮನೆ ಸಿದ್ದರಾಮಯ್ಯ ಅವರು ಬಾಮೈದ ಮಲ್ಲಿಕಾರ್ಜುನಗೆ 2004 ಮಲ್ಲಿಕಾರ್ಜುನ ಕೊಡ್ತಾರೆ. ಮಲ್ಲಿಕಾರ್ಜುನ ಅವ್ರು ತಗೊಂಡು ಡಿನೋಟಿಫೈ ಮಾಡಿ 2010 ಅವ್ರ ಅಕ್ಕನ ಹೆಸರು ಕೊಡ್ತಾರೆ, ಗಿಫ್ಟ್ ಮಾಡ್ತಾರೆ. ಅವ್ರ ಅಕ್ಕನ ಹೆಸರಲ್ಲಿ ಗಿಫ್ಟ್ ಮಾಡ್ತಾರೆ. ಅದಾದ್ಮೇಲೆ ಮೂಡಾದವ್ರು ಏನ್ ಮಾಡ್ತಾರೆ, ಇವ್ರದೇ ಜಾಗ ಅಲ್ಲಿ 3 ಎಕರೆ 16 ಗುಂಟೆದಲ್ಲಿ ಮೂಡಾದವರು ಲೇಔಟ್ ಗಮನಕ್ಕೆ ತಂದಾರೆ, ನೋಟಿಸ್ ಕೊಡ್ತಾರೆ, ಸೈಡ್ ಮಾಡಿ ಸೈಡ್ಗಳು ಹಂಚ್ಬಿಡ್ತಾರೆ. ಒತ್ತಾದ್ಮೇಲೆ ಪತ್ರ ಬರೀತಾರೆ, ಈ ತರ ನಮ್ಮ ಜಾಗದಲ್ಲಿ ನೀವು ಸೈಡ್ ಮಾಡಿ ಹಂಚ್ಬಿಟ್ಟಿದ್ದೀರಾ, ನಮ್ಮ ನ್ಯಾಯನ ಕೊಡಿ, ಪರಿಹಾರ ಕೊಡಿ ಅಂತ ಕೇಳ್ಕೊಂತಾರೆ. ಮನೆ ಸಿದ್ದರಾಮಯ್ಯ ಕಾಲದಲ್ಲಿ ಪರಿಹಾರ ಕೊಡಲ್ಲ. ಬಳಿಕ ಮಾತನಾಡಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ಗೆಹ್ಲೋಟ್ ಅವರು ಘನತೆ ಇಲ್ಲದ ರಾಜ್ಯಪಾಲರು, ಅವರು ರಾಜ್ಯವನ್ನ ಬಿಟ್ಟು ತೊಲಗಬೇಕು. ಭ್ರಷ್ಟಾಚಾರದಲ್ಲಿ ಬಿಎಸ್ ಯಡಿಯೂರಪ್ಪ ಅವರ ಪುತ್ರ ಬಿವೈ ವಿಜಯೇಂದ್ರ PhD ಮಾಡಿದ್ದಾರೆ. ಇನ್ನು ಬ್ಲಾಕ್ ಮೇಲ್ ನೈಪುಣ್ಯತೆ ಇರುವ ಏಕೈಕ ವ್ಯಕ್ತಿ ಅಂದ್ರೆ HD ಕುಮಾರಸ್ವಾಮಿ ಸಹ ಈಗ ಕಳ್ಳರ ಕೂಟವನ್ನ ಸೇರಿಕೊಂಡಿದ್ದಾರೆ ಎಂದು ಆರೋಪಿಸಿದರು. ರಾಜ್ಯದ ನಮ್ಮ ಚುನಾಯಿತ ಸರ್ಕಾರವನ್ನ ಅಸ್ಥಿರಗೊಳಿಸಬೇಕು,
ಇದಕ್ಕೆ ಕೆಟ್ಟ ಹೆಸರು ತರಬೇಕು ಅಂತ ಒಂದೇ ಒಂದು ದುರುದ್ದೇಶ ಇಟ್ಕೊಂಡು ಇವತ್ತು ಕೇಂದ್ರ ಸರ್ಕಾರ, ಭಾರತೀಯ ಜನತಾ ಪಕ್ಷ, ಸಂಘ ಪರಿವಾರ, ಜನತಾದಳ ಇವರೆಲ್ಲ ಸೇರಿ ಈ ಷಡ್ಯಂತ್ರವನ್ನು ರೂಪಿಸಿದ್ದಾರೆ. ಯಾಕೆಂತ ಹೇಳಿದ್ರೆ ಜನರಿಂದ ಅಭೂತಪೂರ್ವವಾದಂಥ ಬೆಂಬಲದಿಂದ 136 ಶಾಸಕರು ಆಯ್ಕೆಯಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಆದರು. ಕೇಂದ್ರದಿಂದ ಆ ಚುನಾವಣೆಯಲ್ಲಿ ಕರ್ನಾಟಕದ ಬೀದಿಗಳಲ್ಲಿ ತಿರುಗಾಡಿ ಬಿಜೆಪಿ ಪರ ಮತಯಾಚನೆ ಮಾಡಿದವರು ಯಾರಂತ ಹೇಳಿದ್ರೆ ನರೇಂದ್ರ ಮೋದಿ ಅವರು. ಬಹುಶಃ ಇಷ್ಟೊಂದು ವ್ಯಾಪಕವಾದಂಥ ಒಂದು ಪ್ರಚಾರ ಒಬ್ಬ ಪ್ರಧಾನಮಂತ್ರಿ ಬಂದು ಯಾವ ರಾಜ್ಯದಲ್ಲೂ ಕೂಡ ಮಾಡಿರಲಿಲ್ಲ. ಅಷ್ಟೊಂದು ಕರ್ನಾಟಕದಲ್ಲಿ ಬಂದು ಮೋದಿ ಅವರು, ಅಮಿತ್ ಶಾ ಅವರೆಲ್ಲ ತಿರುಗಾಡಿದ್ರು, ಓಡಾಡಿದ್ರು. ಆದರೆ ಅವರಿಗೆ ದೊಡ್ಡ ಮುಖಭಂಗ ಆಯಿತು. ಜನ ಎಲ್ಲೆಲ್ಲಿ ಮೋದಿಯವರು ಹೋಗಿದ್ದಾರೆ ಬಹುತೇಕ ಕಡೆ ಭಾರತೀಯ ಜನತಾ ಪಾರ್ಟಿ ಸೋಲನ್ನು ಅನುಭವಿಸ್ತಕ್ಕಂಥ ಒಂದು ಫಲಿತಾಂಶ ಬಂತು. ಒಂದು ಅವಮಾನ ಆಯಿತು. ಯಾಕೆಂದ್ರೆ ಒಬ್ಬ ಪ್ರಧಾನಮಂತ್ರಿ ಈ ರೀತಿಯಾಗಿ ಪ್ರಚಾರ ಮಾಡಿರ್ತಕ್ಕಂಥದ್ದು ನಾವಷ್ಟು ನೋಡೋದಿಲ್ಲ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಬ್ರಹ್ಮಾಸ್ತ್ರ ಮಾಡಿಕೊಂಡಿರುವ ಬಿಜೆಪಿ ಮತ್ತು ಜೆಡಿಎಸ್ ದೋಸ್ತಿಗಳು ಸಿಎಂ ರಾಜೀನಾಮೆಗೆ ಪಟ್ಟು ಹಿಡಿದು ಇಂದು ವಿಧಾನಸೌಧದ ಗಾಂಧಿ ಪ್ರತಿಮೆಯ ಬಳಿ ಪ್ರತಿಭಟನೆಯನ್ನ ನಡೆಸಿದ್ರು. ವಿಪಕ್ಷ ನಾಯಕ ಆರ್ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಮಾಜಿ ಸಿಎಂ ಸದಾನಂದ ಗೌಡ, ಅರವಿಂದ ಬೆಲ್ಲದ್ ಸೇರಿದಂತೆ ಬಿಜೆಪಿ ಜೆಡಿಎಸ್ನ ನಾಯಕರು ಪ್ರತಿಭಟನೆಯನ್ನ ನಡೆಸಿ ಸಿಎಂ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ಈ ವೇಳೆ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ಮೂಡಾ ವಾಲ್ಮೀಕಿ ಹಗರಣಗಳಲ್ಲಿ ಕೋಟಿ ರೂಪಾಯಿ ಲೂಟಿಯಾಗಿದೆ. ಲೂಟಿಕೋರ ಸಿದ್ದರಾಮಯ್ಯ ಕೂಡಲೇ ರಾಜೀನಾಮೆಯನ್ನ ನೀಡಬೇಕೆಂದು ಆಗ್ರಹಿಸಿದರು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾತನಾಡಿ, ಸಿದ್ದರಾಮಯ್ಯ ಸಮಾಜವಾದದ ಮುಖ ಕಳಚಿದೆ, ಕೂಡಲೇ ಸಿಎಂ ರಾಜೀನಾಮೆಯನ್ನ ಕೊಟ್ಟು ಮನೆಗೆ ತೊಲಗಲಿ ಎಂದು ವಾಗ್ದಾಳಿಯನ್ನ ನಡೆಸಿದ್ರು. ಸಿಎಂ ಅವರು ಅವರ ಹಾರಾಟ ಚೀರಾಟ ದಿನೇ ಕ್ರಮೇಣವಾಗಿ ಎಲ್ಲವೂ ಕೂಡ ಕಡಿಮೆ ಆಗ್ತಾ ಇದೆ. ಏನು ಹೈಕಮಾಂಡ್ ಅವ್ರ ಪರವಾಗಿ ಬಲವಾಗಿ ನಿಲ್ತದೆ ಅನ್ನೋ ಭ್ರಮೆನಲ್ಲಿ ಅವರಿದ್ದಾರೆ. ಇವತ್ತು ಈ ದೇಶದಲ್ಲಿ ಒಂದು ಕಾನೂನು ಅಂತಕ್ಕಂಥದ್ದಿದೆ. ಕಾನೂನಿಗಿಂತ ದೊಡ್ಡವರು ಯಾರೂ ಕೂಡ ಇಲ್ಲ. ಹಾಗಾಗಿ ಇವತ್ತು ಇಷ್ಟು ದೊಡ್ಡ ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇರ್ಬೋದು, ಮೂಡಾ ಹಗರಣ ಇರ್ಬೋದು, ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅನಿವಾರ್ಯವಾಗಿ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕಾಗ್ತದೆ. ಆ ಸಂದರ್ಭ ಈಗಾಗಲೇ ಬಂದು ನಿಂತಿದೆ. ನೋಡ್ರಿ, ರಾಜ್ಯಪಾಲರು ಏನು ಮಾಡಬೇಕು ಏನು ಮಾಡಬಾರ್ದು ಅವರು ಕೂಡ ಲೀಗಲ್ ಎಕ್ಸ್ಪರ್ಟ್ ಜೊತೆ ಚರ್ಚೆ ಮಾಡಿ ಕ್ರಮವನ್ನು ಕೈಗೊಂಡಿರ್ತಾರೆ. ಇವರು ಕೈಗೊಂಬಾಗಿ ವರ್ತಿಸಬೇಕು ಅಂತ ಹೇಳಿದ್ರೆ ಅಸಾಧ್ಯ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಹಿಂದೆ ನಮ್ಮ ರಾಜ್ಯದಲ್ಲೂ ಕೂಡ ಯಾವ್ಯಾವ ರೀತಿ ಘಟನೆಗಳು ನಡೆದಿತ್ತು, ಯಾವ್ಯಾವ ರೀತಿ ರಾಜ್ಯಪಾಲರು ಸ್ಯಾಂಕ್ಷನ್ ಕೊಟ್ಟಿದ್ರು, ಎಲ್ಲವೂ ಕೂಡ ರಾಜ್ಯ ಜನತೆ ಮುಂದೆ ಇದೆ, ಎಲ್ಲರೂ ಕೂಡ ಗೊತ್ತಿದೆ. ಆದರೆ ಸಿದ್ದರಾಮಯ್ಯನವರೇ ಈಗಲಾದರೂ ಕೂಡ ಬಂಡತನವನ್ನು ಬಿಡಿ. ಭಾಳ ದಿನ ಈ ರೀತಿ ನಡ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ರಾಜ್ಯದಲ್ಲಿ ಒಂದು ರೀತಿ ಸರ್ಕಾರ ಇವತ್ತು ನಾಡಿನ ಜನತೆ ಪಾಲಿಗೆ ಬದುಕಿದ್ದು ಕೂಡ ಸತ್ತಂತಾಗಿದೆ. ಈಗಲಾದರೂ ಕೂಡ ರಾಜೀನಾಮೆ ಕೊಟ್ಟು ಇದು ಗೌರವವಾಗಿ ಮನೆಗೆ ಹೋಗಬೇಕು ಅಂತಕ್ಕಂಥ ನಮ್ಮ ಆಗ್ರಹ. ನೋಡ್ರಿ, ಪಾಪ ಮಂತ್ರಿಗಳು ಅನಿವಾರ್ಯವಾಗಿ ಹೇಳಲೇಬೇಕಾಗ್ತದೆ. ಎಷ್ಟು ಗಟ್ಟಿಯಾಗಿ ಹೇಳ್ತಾರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟ ಮೇಲೆ ಆ ಸ್ಥಾನಕ್ಕೆ ಅವ್ರನ್ನೇ ಕೂರಿಸ್ಬೋದು ಅಂತೇಳಿ DK ಶಿವಕುಮಾರ್ ಅವರು ಪ್ರಯತ್ನ ಮಾಡ್ತಕ್ಕಂಥದ್ದು ಸಹಜ. ಉಳಿದಿರ್ತಕ್ಕಂಥ ಸೀನಿಯರ್ ಮಿನಿಸ್ಟರ್ಸು ಕೂಡ ಪ್ರಯತ್ನ ಮಾಡ್ತಕ್ಕಂಥ ಸಹಜ. ಆದರೆ ಸಿದ್ದರಾಮಯ್ಯನವರು ಗೊತ್ತಿದೆ ರಾಜೀನಾಮೆ ಕೊಡ್ತಕ್ಕಂಥ ಸಂದರ್ಭ ಬಂದಾಗಿದೆ ಅಂತೇಳಿ. DK ಶಿವಕುಮಾರ್ ಗೊತ್ತಿದೆ ಸಿದ್ದರಾಮಯ್ಯನವ್ರು 100% ರಾಜೀನಾಮೆ ಕೊಟ್ಟೇ ಕೊಡ್ತಾರೆ ಅಂತೇಳಿ. ಎಲ್ಲವೂ ಕೂಡ ಅಂತಿಮ ಘಟ್ಟದಲ್ಲಿ ಈಗಿದೆ. ಅದನ್ನು ರಾಜ್ಯಪಾಲರಿಗೆ ಕೇಳಿ, ನಮಗೆ ಕೇಳಿದ್ರೆ ಅದಕ್ಕೆ ನಮ್ಮ ಹತ್ರ ಉತ್ತರ ಇಲ್ಲ. ಇವತ್ತು ಭ್ರಷ್ಟಾಚಾರ ಮಾಡಿರ್ತಕ್ಕಂಥದ್ದು ಜಗಜ್ಜಾಹೀರಾಗಿದೆ. ರಾಜ್ಯದ ಜನರು ಕೂಡ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಗೌರವವಾಗಿ ರಾಜೀನಾಮೆ ಕೊಡಲಿ.
ಇನ್ನು ಧಾರವಾಡದಲ್ಲಿ ಸಾಮಾಜಿಕ ಕಾರ್ಯಕರ್ತ ಎಸ್ಆರ್ ಹಿರೇಮಠ ಸುದ್ದಿಗೋಷ್ಠಿ ನಡೆಸಿ ಸಿಎಂ ಸಿದ್ದರಾಮಯ್ಯ ನೈತಿಕತೆಯನ್ನ ಪ್ರದರ್ಶಿಸಬೇಕು, ತಮ್ಮ ಪತ್ನಿಯ ಜೊತೆ ಚರ್ಚಿಸಿ ಮೂಡಾ ಸೈಟು ವಾಪಸ್ ಕೊಡಬೇಕು ಎಂದರು. ಸಿದ್ದರಾಮಯ್ಯ ಮೊದಲಿನಿಂದಲೂ ರಾಜಕೀಯದಲ್ಲಿ ಸ್ವಚ್ಛವಾಗಿ ಇದ್ದೇನೆ ಎಂದು ಹೇಳುತ್ತಾ ಬಂದಿದ್ದಾರೆ. ಮೂಡಾದಲ್ಲಿ ನನ್ನ ಸಹಿ ಎಲ್ಲೂ ಇಲ್ಲ ಎಂದು ಹೇಳುವ ಬದಲು ಮೊದಲು ಸೈಟು ವಾಪಸ್ ಕೊಡಲಿ ಎಂದು ಆಗ್ರಹಿಸಿದರು. ಇದೇ ವೇಳೆ ಬಿಜೆಪಿ ನಾಯಕರ ವಿರುದ್ಧ ಹರಿಹಾಯ್ದ ಎಸ್ಆರ್ ಹಿರೇಮಠ ನಾ ಕಾವುಂಗ ನಾ ಕಾನೇದುಂಗ ಎಂದು ಮೋದಿ ಹೇಳಿದ್ರು. ಆದರೆ ಗುತ್ತಿಗೆದಾರರು ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಮೋದಿಗೆ ದೂರು ನೀಡಿದ್ರು. ಬಿಜೆಪಿ ಈ ನಾಟಕವನ್ನ ಬಿಟ್ಟು ಆತ್ಮಾವಲೋಕನವನ್ನ ಮಾಡಿಕೊಳ್ಳಲಿ ಎಂದು ಹೇಳಿದ್ರು. ರಾಜೀನಾಮೆ ಯಾಕೆ ಕೇಳ್ತಾ ಇದ್ದಾರೆ? ಮೂಡಾದೊಳಗೆ ಹಗರಣ ಆಗಿದೆ ಅಂತ. ಸೊ ಇವರು ತಮ್ಮ ಮನೆಯವ್ರ ಜೊತೆಗೆ ಮಾತಾಡಿಕೊಂಡು ಇದನ್ನು ವಾಪಸ್ ಕೊಟ್ಬಿಟ್ರೆ ಮೊದಲನೇ ಹೆಜ್ಜೆ ಏನಾಗ್ತದೆ, ಜವಾಬ್ದಾರಿ ಅದಾರ ಇವರು, ಸಾರ್ವಜನಿಕ ಜೀವನದಲ್ಲಿರೋರು, ಮತ್ತು ಈ ರೀತಿ ಮಾಡಬಾರ್ದು ಅನ್ನೋದು. ಯಾಕಂದರೆ ನೀವು ಅದನ್ನು ಕ್ರೊನೊಲಾಜಿಕಲ್ ನೋಡಿದರೆ 2004 ಆಗಸ್ಟ್ದೊಳಗೆ ಏನೊಂದು ಘಟನೆ ಆಗಿದೆ. ಅವಾಗ ಇವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇದ್ದರು ಸಿದ್ದರಾಮಯ್ಯ ಅವರು. 2017 ಚೀಫ್ ಮಿನಿಸ್ಟರ್ ಇದ್ದರು. ನನ್ನ ಅಭಿಪ್ರಾಯದೊಳಗೆ ನಂದು ಎಲ್ಲಿ ಸಹಿ ಇಲ್ಲ ಅಂದ ಮಾತ್ರಕ್ಕೆ ನಾನು ಇದು ಅನ್ನೋದು ಒಳ್ಳೆಯದಲ್ಲ. ಇದನ್ನು ಮೊದಲೇ ತಿಳ್ಕೊಂಡು ಅದನ್ನು ವಾಪಸ್ ಕೊಟ್ಬಿಟ್ರೆ ಭಾಳ ಒಳ್ಳೆಯದಿತ್ತು. ಇದು ನಮ್ಮ ಅಭಿಪ್ರಾಯ. ಯಾಕಂದರೆ ಎಲ್ಲ ಇವತ್ತು ರಾಜಕೀಯ ಮಂದಿ ಯಾವ ಮಟ್ಟಕ್ಕೆ ಹೋಯ್ತಾ ಇದ್ದಾರೆ ಅಂದರೆ ಜನರ ಬಗ್ಗೆ, ರಾಜ್ಯದ ಹಿತದ ಬಗ್ಗೆ, ಇದ್ರ ಬಗ್ಗೆ ಚಿಂತನೆ ಇಲ್ಲ. ಹ್ಯಾಂಗೆ ನಾವು ಅಧಿಕಾರ ಮಾಡಬೇಕು, ಹ್ಯಾಂಗೆ ನಮ್ಗಿಂತ ಹೊಲಸು, ಅವ್ರಿಗಿಂತ ನಾವು ಹೊಲಸು, ಇದು ಎಂದೂ ಚಲೋ ಅಲ್ಲ. ಅವ್ರ ಬಗ್ಗೆ ನಾಟಕ ಮಾಡಿ 40% ಸರ್ಕಾರ ಅಂತೆಲ್ಲ ಮಾಡಿ ಬಂದಿದ್ದಾರೆ ಅಧಿಕಾರಕ್ಕೆ. ಇದು ಇವ್ರಿಗೇನಾದರೂ ಶೋಭೆ ಕೊಡ್ತದೆ. ಮತ್ತು ಇವರು ಹಗಲೆಲ್ಲ ದೇವರಾಜರಸರ ಬಗ್ಗೆ ಹೇಳ್ತಾರೆ. ಚಿಕ್ಕ ರೈತರ ಭೂಮಿಯನ್ನು ಉಳಿಸಲಿಕ್ಕೆ 79A ಆ್ಯಂಡ್ B ಏನು ಲ್ಯಾಂಡ್ ರಿಫಾರ್ಮ್ಸ್ ಒಳಗೆ ಅವ್ರು ತಂದರು. ಅದನ್ನು ಮುಖ್ಯಮಂತ್ರಿ ಇದ್ದಾಗ ಅದನ್ನು ತಂದರೆ ಇವ್ರಿಗೇನಾದರೂ ನಾಳೆ ಒಂದು ಲೆಗಸಿ ಉಳಿತದೆ. ಸುಮ್ಮನೆ ನಾವು ಪೂಜಾ ಮಾಡಿ ಇದು ಮಾಡಿ ನಮಗೆ ಅವರ ಆದರ್ಶ ಅಂತ ಹೇಳೋದ್ರೊಳಗೆ ಏನೂ ಅರ್ಥ ಇಲ್ಲ. ಈಗ SC/ST ಹಣ ಇದೆ, ಅದು ಅದ್ರ ಸಲುವಾಗಿ ಮಾಡಬೇಕು, ಬೇರೆ ಸಲುವಾಗಿ ಮಾಡಬಾರ್ದು ಅನ್ನೋದು ಗೊತ್ತಿಲ್ವ? ಇದು ಈಗಲಾದರೂ ಮಾಡಬೇಕು. ಮತ್ತು ಒಂದು ವೇಳೆ ತಮ್ಮ ಸರ್ಕಾರದೊಳಗೆ ಹಣ ಇದ್ದರೆ ಜನರಿಗೆ ಕೈ ಮುಗಿದು ನಮಗಿಷ್ಟು ಮಾತ್ರ ಹಣ ಇದೆ, ನಾವೇನೋ ನಿಮಗೆ ಒಳ್ಳೇದು ಮಾಡಬೇಕಂತ ಮಾಡಿದ್ದೆವು, ಹಾಸಿ ಎಷ್ಟಿದೆ ಅಷ್ಟು ಆಚರಿಸ್ತೇವೆ, ನಿಮಗೆ ಕೊಡ್ತೇವೆ ಅಂತ ಏನು ಮಾಡಬೇಕು? ಅದು ಬಿಟ್ಟು ಆ SC/ST ಹಣ ಇಲ್ಲಿ ಬಳಸ್ತೀನಿ, ಇದನ್ನು ಮಾಡ್ತೀನಿ ಅಂತ ಹೇಗೆ? ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದನ್ನ ವಿರೋಧಿಸಿ ಕಾಂಗ್ರೆಸ್ ಕಾರ್ಯಕರ್ತ ಸುದ್ದಿಗೋಷ್ಠಿಯ ವೇಳೆ ಹೃದಯಾಘಾತದಿಂದ ಮೃತಪಟ್ಟಿರುವಂತಹ ಘಟನೆ ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದಿದೆ. ಸಿಕೆ ರವಿಚಂದ್ರನ್ ಹೃದಯಾಘಾತದಿಂದ ಮೃತಪಟ್ಟ ಕಾಂಗ್ರೆಸ್ ಕಾರ್ಯಕರ್ತ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ವಿರೋಧಿಸಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಸಂಘದಿಂದ ಸುದ್ದಿಗೋಷ್ಠಿ ನಡೆಯುತ್ತಿರುವಾಗ ಘಟನೆ ನಡೆದಿದೆ. ಕೂಡಲೇ ಹತ್ತಿರದ ಕನ್ನಿಂಗ್ಹ್ಯಾಮ್ ರಸ್ತೆಯಲ್ಲಿರುವ ಫೋರ್ಟಿಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಅವರೊಂದು ದೂರು ಕೊಡ್ತಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿರುವ ರಾಜ್ಯಪಾಲ ತಾವರ್ ಚಂದ್ ಅವರ ನಡೆಯನ್ನ ವಿರೋಧಿಸಿ ಬೆಂಗಳೂರಿನ ಹಲವೆಡೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದರು. ಪ್ರತಿಭಟನೆ ವೇಳೆ ಗವರ್ನರ್ ಗೋ ಬ್ಯಾಕ್ ಘೋಷಣೆ ಕೂಗಿ ರಾಜ್ಯಪಾಲರ ವಿರುದ್ಧ ಧಿಕ್ಕಾರವನ್ನ ಕೂಗಿದ್ರು. ಇದೇ ವೇಳೆ ರಾಜಭವನಕ್ಕೆ ಮುತ್ತಿಗೆ ಹಾಕಲು ಹೊರಟ ಕಾಂಗ್ರೆಸ್ ಕಾರ್ಯಕರ್ತರನ್ನ ವಶಕ್ಕೆ ಪಡೆದ ಪೊಲೀಸರು ಬಸ್ನಲ್ಲಿ ತುಂಬಿಕೊಂಡು ಹೋದರು. ಇಂದು ರಕ್ಷಾಬಂಧನ ಹಬ್ಬವನ್ನ ದೇಶದಾದ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಸಹೋದರಿಯರು ತನ್ನ ಸಹೋದರನ ಮುಂಗೈಗೆ ರಾಖಿ ಕಟ್ಟುವ ಮೂಲಕ ಅವರ ದೀರ್ಘಾಯಸ್ಸಿಗಾಗಿ ಪ್ರಾರ್ಥಿಸುವುದು ಈ ಹಬ್ಬದ ವಿಶೇಷವಾಗಿದೆ. ರಕ್ಷಾಬಂಧನ ಪ್ರಯುಕ್ತ ಪ್ರಧಾನಿ ನರೇಂದ್ರ ಮೋದಿ ಇಂದು ದೆಹಲಿಯ ವಿವಿಧ ಶಾಲೆಯ ಮಕ್ಕಳೊಂದಿಗೆ ರಕ್ಷಾಬಂಧನವನ್ನ ಆಚರಿಸಿದರು. ಪುಟ್ಟ ಪುಟ್ಟ ಮಕ್ಕಳು ಖುಷಿಯಿಂದ ಪ್ರಧಾನಿಗೆ ರಾಖಿಯನ್ನ ಕಟ್ಟಿದರು.
ರಾಖಿ ಕಟ್ಟಿದ ಮಕ್ಕಳೊಂದಿಗೆ ಪ್ರಧಾನಿ ಮೋದಿ ಆತ್ಮೀಯವಾಗಿ ಮಾತನಾಡಿ ಹೆಸರು ತರಗತಿಗಳನ್ನ ಕೇಳಿದ್ದಾರೆ. ಪ್ರಧಾನಿ ಮೋದಿಯವರ ತಾಯಿಯ ಚಿತ್ರ ಇರೋ ರಾಖಿ ನೋಡಿ ಮೋದಿ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ವಾಘಾ ಗಡಿಯಲ್ಲಿ ದೇಶ ಕಾಯುವ ಗಡಿ ಭದ್ರತಾ ಪಡೆಯ ಯೋಧರಿಗೆ ಶ್ರೀರಕ್ಷೆ ಎನ್ನುವಂತೆ ಮಹಿಳೆಯರು ಮತ್ತು ಮಕ್ಕಳು ರಾಖಿ ಕಟ್ಟಿ ಸಿಹಿ ತಿನ್ನಿಸಿ ಸಂಭ್ರಮಿಸಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಶೂಟಿಂಗ್ ಸೆಟ್ನಲ್ಲಿ ಭೇಟಿ ಮಾಡಿ ಅಭಿಮಾನಿಗಳಿಗೆ ಅಚ್ಚರಿಯನ್ನ ಮೂಡಿಸಿದ್ದಾರೆ. ಬೆಂಗಳೂರಿನ HMT ಗ್ರೌಂಡ್ನಲ್ಲಿ ಶಿವಣ್ಣ ಅವರ 131ನೆಯ ಸಿನಿಮಾದ ಚಿತ್ರೀಕರಣ ಹಾಗೂ ಯಶ್ರ ಟಾಕ್ಸಿಕ್ ಸಿನಿಮಾ ಶೂಟಿಂಗ್ ನಡೀತಾ ಇತ್ತು. ಶೂಟಿಂಗ್ ಬಿಡುವಿನಲ್ಲಿ ಯಶ್ ಮತ್ತು ಶಿವಣ್ಣ ಅವರು ಭೇಟಿಯಾಗಿದ್ದಾರೆ. ಕೆಲವು ನಿಮಿಷಗಳ ಕಾಲ ಇಬ್ಬರು ಆಪ್ತವಾಗಿ ಮಾತನಾಡಿರೋ ವಿಡಿಯೋ ಸಖತ್ತು ವೈರಲ್ ಆಗಿದೆ. ಜೊತೆಗೆ ವಿಡಿಯೋದಲ್ಲಿ ಯಶ್ ಮತ್ತು ಶಿವರಾಜ್ ಕುಮಾರ್ ಅವರ ಗೆಟಪ್ ನೋಡಿ ಅಭಿಮಾನಿಗಳು ಫುಲ್ ಥ್ರಿಲ್ ಆಗಿದ್ದಾರೆ. ಇವಿಷ್ಟು ಈ ಹೊತ್ತಿನ ಟಾಪ್ 10 ನ್ಯೂಸ್. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.